ಹೆಲೋ ನಮಸ್ತೆ, ವೆಲ್ಕಮ್ ಟು ನನ್ನ ಕುಕಿಂಗ್ ಚಾನಲ್. ನಾನು ಇವತ್ತು ತೋರಿಸ್ತಾ ಇರುವಂತಹ ರೆಸಿಪಿ ಬಂದ್ಬಿಟ್ಟು ಮೀನು ಸಾಂಬಾರು ಹೇಗೆ ಮಾಡೋದು ಅಥವಾ ಮೀನು ಹುಳಿ ಅಂತ ಹೇಳ್ತಾರೆ, ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ 1 kg ಆಗುವಷ್ಟು ಫಿಶನ್ನು ತೊಗೊಂಡಿದ್ದೀನಿ. ಮತ್ತು ಮಸಾಲೆಗೆ ಹುಳಿ ಟೊಮೊಟೊ, ಫಾರಮ್ ಟೊಮೊಟೊನ ತೊಗೊಂಡಿದ್ದೀನಿ. ಮತ್ತು 1 ಹೋಳು ಆಗುವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. 2 ರಿಂದ 3 ಈರುಳ್ಳಿ ಮೀಡಿಯಮ್ ಸೈಜಿಂದು. ಮತ್ತು ಹುಣಸೆಹಣ್ಣು, ಒಂದು ದಪ್ಪ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಮತ್ತು ಉರಿಗಡಲೆ ಮತ್ತು ಸಾಂಬಾರು ಪೌಡರನ್ನು ತೊಗೊಂಡಿದ್ದೀನಿ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರಿಗೆ ಮಸಾಲ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊತ ಹೋಗೋಣ. ತೆಂಗಿನಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಹುಣಸೆಹಣ್ಣು, ಒಂದು ದಪ್ಪ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಮತ್ತು ಫಾರ್ಮ್ ಟೊಮೊಟೊ, ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ. ಮೀನು ಸಾಂಬಾರು ಹುಳಿಯಾಗಿದ್ರೇ ತುಂಬ ಟೇಸ್ಟಾಗಿರೋದು, ಆದ್ದರಿಂದ ನಾನಿಲ್ಲಿ ಹುಳಿನ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಮೊದಲನೇದಾಗಿ ಅದನ್ನೆಲ್ಲ ಗ್ರೈಂಡ್ ಮಾಡಿ, ನಂತರ ಸ್ವಲ್ಪ ಗ್ರೈಂಡ್ ಮಾಡಾದಮೇಲೆ ಉರಿಗಡಲೆ ಹಾಕ್ಕೊಂಡು ಆನಂತರ ನಾನಿಲ್ಲಿ ಸಾಂಬಾರು ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಮಸಾಲೆ ರೆಡಿಯಾಗಿದೆ. ನೆಕ್ಸ್ಟು ಒಗ್ಗರಣೆನ ಮಾಡ್ಕೊಳ್ಳೋಣ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಬೇಗನೆ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಒಗ್ಗರಣೆಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮಸಾಲೆನ ಹಾಕ್ಕೊತಾ ಇದ್ದೀನಿ. ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆಯನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಸಿಂಪಲ್ ಆ್ಯಂಡ್ ಬೇಗನೆ ಆಗುತ್ತೆ. ಇದು ಕುದಿ ಬರ್ತಾಯಿದೆ. ಇದು ಕುದಿ ಬಂದ ನಂತರ ನಾವಿಲ್ಲಿ ಫಿಶನ್ನು ಇದಕ್ಕೆ ಹಾಕ್ಕೊಬೇಕಾಗುತ್ತೆ. ಮೊದಲನೇದಾಗಿ ಮೀನುಳಿ ಚೆನ್ನಾಗಿ ಕುದಿ ಬರಬೇಕು. ಅದಾದ ನಂತರನೇ ನಾವು ಫಿಶ್ ಹಾಕ್ಕೊಬೇಕು. ಫಿಶ್ ಹಾಕ್ಕೊಂಡ ನಂತರ 1 ಕುದಿ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ಫಿಶ್ ಹಾಕ್ಕೊತಾ ಇದ್ವಿ. ಒಂದೊಂದಾಗಿ ಸ್ವಲ್ಪ ದೂರನೇ ಬಿಡಬೇಕಾಗುತ್ತೆ, ಪಕ್ಕ ಹಾಕ್ಕೊಬಾರ್ದು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಒಂದೊಂದಾಗಿ ನಿಧಾನವಾಗಿ ಬಿಟ್ಕೊಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇದಾದ ನಂತರ 1 ಕುದಿ ಬರೆಸ್ಕೊಂಡ್ರೆ ಫಿಶ್ ಸಾಂಬಾರು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.